ಭಾಷಾನಗರ 12ನೇ ಕ್ಲಾಸ್ನಲ್ಲಿ ಒಂದು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಐತಿ. ಜ್ಞಾನ ದೇಗುಲ ಕೈ ಮುಗಿದು ಒಳಗೆ ಬಾ ಅಂತಾರೆ. ಈ ಒಂದು ಜ್ಞಾನ ದೇಗುಲದಲ್ಲಿ ಇವತ್ತು ಕೈ ಮುಗಿದು ಒಳಗೆ ಬರ್ತಾ ಇಲ್ಲ. ಮೆಟ್ಲು ಇದೆ, ಮೆಟ್ಲುಗಳ ಸೈಡಲ್ಲಿ ಹಿಡ್ಕೊಳಕ್ಕೆ ಏನು ಸಪೋರ್ಟ್ ಇಲ್ಲ. ಮಕ್ಕಳು ಬಿದ್ದರೆ ಅವ್ರಿಗೆ ಯಾರು ಹೊಣೆ ಆಗ್ತಾರೆ? ಜೂಜಾಟ ಆಡುವ ಇಲ್ಲೇ ಇದೆ ನೋಡಿ. ಇಂತಹ ಪರಿಸ್ಥಿತಿ ಇವತ್ತು ಸರ್ಕಾರಿ ಉರ್ದು ಶಾಲೆಯಲ್ಲಿ ಆಗ್ತಾ ಇದೆ ಅಂದ್ರೆ ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಸ್ನೇಹಿತರೆ, ಇವತ್ತು ದಾವಣಗೆರೆ ಒನ್ ಯೂಟ್ಯೂಬ್ ತಂಡ ದಾವಣಗೆರೆ ಜಿಲ್ಲೆಯ ಮೆಹಬೂಬ್ ನಗರ ಏನಿದು ಭಾಷಾನಗರ 12ನೇ ಕ್ಲಾಸ್ನಲ್ಲಿ ಒಂದು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಐತಿ. ಈ ಒಂದು ಶಾಲೆಗೆ ಇವತ್ತು ನಾವು ಭೇಟಿಯನ್ನು ಮಾಡಿದ್ದೇವೆ. ಇದೀಗ ನಮ್ಮ ಜೊತೆಯಲ್ಲಿ ಅಂಬೇಡ್ಕರ್ ಮಹಾಸೇನೆ ಸಂಘ ಕೂಡ ಇಲ್ಲಿ ಇವತ್ತು ಆಗಮಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ, ಸಾರ್ವಜನಿಕರು ತೆರಿಗೆ ಹಣವನ್ನು ಪಾವತಿಸ್ತಾ ಇದ್ದಾರೆ. ಆ ಒಂದು ಹಣದಿಂದ ಈಗ ಸರ್ಕಾರಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಜೂಜಾಟ ಸ್ಪೆಕ್ಟ್ ನಡೀತಾ ಇದೆ. ಜೂಜಾಟ ಆಟ ಗಾಂಜಾವನ್ನು ಸೇವನೆ ಮಾಡ್ತಾ ಇದ್ದಾರೆ. ಇಲ್ಲಿ ತಾವೆಲ್ಲರೂ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮ್ಮ ಕ್ಯಾಮ್ರಾಮನ್ ನಿಮಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ತಾವೆಲ್ಲರೂ ನೋಡಿ, ಈ ಒಂದು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯನ್ನು ಈಗ 7ನೇ ತರಗತಿ ಅಂತ ಐತಿ. ಇಲ್ಲಿ ಇದು ಒಂದು ಅಡುಗೆ ಕೋಣೆ. ಈ ಅಡುಗೆ ಕೋಣೆಯ ಪಕ್ಕದಲ್ಲಿ ತಾವೇನು ನೋಡ್ತಾ ಇರ್ಬೋದು. ಈಗ ಪ್ರೆಸೆಂಟ್ ಆಗಿ ತಾವಿಲ್ಲಿ ನೋಡಿ, ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಈಗ ಇದೆ ಪ್ರೆಸೆಂಟ್ ಮಾಡಿರೋದು ಇದು. ಈ ಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಸೊ ಇದು ಈಗ ಏನ್ ಕಿಟಕಿ ಐತಲ್ಲ, ಈ ಕಿಟಕಿ ಏನೈತಲ್ಲ, ಇದು ಅಂಗನವಾಡಿ ಇದು. ಸೊ ಈಗ ಇದೆ, ತಾವು ಈ ಕಡೆ ನೋಡಿ, ಈ ಕಡೆ ಅಂತ ನೋಡ್ತಾ ಇದ್ರಲ್ಲ, ಇದು ಒಂದು ಅಡಿಗೆ ಕೋಣೆ. ಇಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ. ಇಲ್ಲಿ ಅಡಿಗೆಯನ್ನು ತಯಾರಿ ಮಾಡಬೇಕು. ಅಂದ್ರೆ ಈ ಒಂದು ಅಡಿಗೆಯನ್ನು ಈಗ ಮಕ್ಕಳನ್ನು ಮತ್ತೆ ಸೇವನೆ ಮಾಡಬೇಕು. ಈ ಒಂದು ಅಡಿಗೆ ಮಕ್ಕಳನ್ನು ಊಟವನ್ನು ತಿಂದ್ರೆ ಇಲ್ಲಿ ಏನ್ ಹಾನಿಗಳಾಗುತ್ತೆ ತಾವೇ ಹೇಳಿ, ಹೌದಲ್ಲ? ಈಗ ಅದೇ ರೀತಿ ಸ್ನೇಹಿತರೆ, ತಾವು ಇಲ್ಲಿ ಈಗ ಶೌಚಾಲಯ, ಇದು ಒಂದು ಹೈಟೆಕ್ ಶೌಚಾಲಯ ಆಗಿದೆ. ಬನ್ನಿ, ಈಗ ಹೈಟೆಕ್ ಶೌಚಾಲಯ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮೆಹಬೂಬ್ ನಗರ ಗೌರ್ಮೆಂಟ್ ಶಾಲೆಯ ವ್ಯವಸ್ಥೆ. ನೋಡ್ತಾ ಇದ್ದೀರಾ, ಇದು ಒಂದು ಹೈಟೆಕ್ ಟಾಯ್ಲೆಟ್ ಯಾವ ರೀತಿ ಇದೆ ಅಂತ ತಾವು ನೋಡ್ತಾ ಇದ್ರಿ. ಯಾಕಂದ್ರೆ ಇಲ್ಲಿ ಗಾಂಜಾ ಸೇವನೆ ಮಾಡ್ತಾ ಇದ್ದಾರೆ. ಇಲ್ಲಿ ಯುವಕರು ಗಾಂಜಾ ಸೇವನೆ ಮಾಡಿ ಇಲ್ಲಿನ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಗುಜರಿಗೆ ಹಾಕಿ ಇಲ್ಲಿ ಐತಲ್ಲ, ಅವರು ಗಾಂಜಾ ಸೇವನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಅದೇ ರೀತಿ ತಾವೆಲ್ಲರೂ ಇದು ಒಂದು ನೋಡಬಹುದು. ಇಲ್ಲಿ ನೋಡಿ, ಬಾತ್ರೂಮ್ ಡೋರೇ ಇಲ್ಲ. ಬಾತ್ರೂಮ್ ಡೋರ್ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಈ ಒಂದು ಡೋರ್ ತೆಗೆದುಕೊಂಡು ಹೋಗಿ ಅವರು ಗುಜರಿಗೆ ಹಾಕಿ ಇದು ಐತಲ್ಲ, ಆ ಒಂದು ದುಡ್ಡಿನಿಂದ ಅವರು ಗಾಂಜಾ ಸೇವನೆ ಮಾಡ್ತಾ ಇದ್ದಾರೆ. ಇಲ್ಲಿನ ಶಿಕ್ಷಕರ ಜೊತೆ ನಾವು ಮಾತಾಡಿದ್ದೇವೆ. ಇಲ್ಲಿನ ಶಿಕ್ಷಕರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸರ್, ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮಾತಾಡಿಸಿದೀವಿ, ಅವರ ಗಮನಕ್ಕೆ ನಾವು ತಗೊಂಡು ಬರ್ತಾ ಇದೀವಿ ಸರ್, ಆದ್ರೂ ಕೂಡ ಇಲ್ಲಿ ಕ್ಯಾರಿ ಅಂತ ಇಲ್ಲ. ಮುಖ್ಯವಾಗಿ ನಾವು ಹೇಳಬೇಕಾದ್ರೆ, ಇಲ್ಲಿನ ಸಾರ್ವಜನಿಕರು, ಇದು ನಿಮ್ಮ ಆಸ್ತಿ, ಇದು ಸರ್ಕಾರದ ಆಸ್ತಿ ಅಲ್ಲ. ಸಾರ್ವಜನಿಕರು ತಾವು ದಯವಿಟ್ಟು ಕೇಳಿ, ಇದು ನಿಮ್ಮ ಆಸ್ತಿ, ಇದು ಸರ್ಕಾರ ಆಸ್ತಿ ಅಲ್ಲ. ಇದೇ ರೀತಿ ನೋಡಿ ಸ್ನೇಹಿತರೆ, ಈ ಒಂದು ಏನ್ ಕಟ್ಟಡ ಐತಲ್ಲ, ಸರ್ಕಾರಿ ಶಾಲೆಯ ಕಟ್ಟಡ, ಇದು ಒಂದು ಅದರ ಪಕ್ಕದಲ್ಲಿ ಇರ್ತಕ್ಕಂಥ ನೋಡಿ ಯಾವ ರೀತಿ ಇದೆ ಇದು ಯಾವ ರೀತಿ. ಅದೇ ರೀತಿ ಸ್ನೇಹಿತರೆ, ತಾವಿಲ್ಲೇ ನೋಡಿ, ಈಗ ನಾನು ನಿಮ್ಗೆ ತೆಗೆದು ಕೊಡ್ತಾ ಇದೀನಿ ನೋಡಿ, ಇದು ಒಂದು ಸ್ಪೆಕ್ಟ್ ಜೂಜಾಟ ಆಡುವ ಇಲ್ಲೇ ಇದೆ ನೋಡಿ. ಇಂತಹ ಪರಿಸ್ಥಿತಿ ಇವತ್ತು ಸರ್ಕಾರಿ ಉರ್ದು ಶಾಲೆಯಲ್ಲಿ ಆಗ್ತಾ ಇದೆ ಅಂದ್ರೆ ಇದಕ್ಕೆ ಬೇಸತ್ತು ಆಗ್ತಾ ಇದೆ ಸ್ನೇಹಿತರೆ. ಹೌದು, ಯಾಕಂದ್ರೆ ಈಗ ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಾಣವಾದ ಈ ಒಂದು ಕಟ್ಟಡಗಳನ್ನು ಇಷ್ಟೊಂದು ಜವಾಬ್ದಾರಿತನ ಇಲ್ಲಿ ಆಗ್ತಾ ಇದೆ ಅಂದ್ರೆ ಇದಕ್ಕೆ ನೇರ ಹೊಣೆ ಯಾರಂತ ಹೇಳಬೇಕು ನಾವು. ಯಾಕಂದ್ರೆ ಜ್ಞಾನ ದೇಗುಲ ಕೈ ಮುಗಿದು ಒಳಗೆ ಬಾ ಅಂತಾರೆ. ಈ ಒಂದು ಜ್ಞಾನ ದೇಗುಲದಲ್ಲಿ ಇವತ್ತು ಕೈ ಮುಗಿದು ಒಳಗೆ ಬರ್ತಾ ಇಲ್ಲ. ಇಲ್ಲಿನ ಯುವಕರು ಕೈ ಮುಗ್ತಾ ಇಲ್ಲ. ಇಲ್ಲಿನ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಅದೇ ಕೈಯಿಂದ ಗುಜರಿಗೆ ಹಾಕ್ತಾ ಇದ್ದಾರೆ. ಆ ಒಂದು ಗುಜರಿ ಬರುವ ಹಣದಿಂದ ಗಾಂಜಾ ಸೇವನೆ ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟು ದಿನ ಡ್ರಿಂಕ್ ಕೂಡ ಮಾಡ್ತಾ ಇದ್ದಾರೆ. ಇಂತಹ ಒಂದು ಪರಿಸ್ಥಿತಿ ನಮ್ಮ ಸರ್ಕಾರಿ ಶಾಲೆ ಆಗ್ತಾ ಇದೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದರ ಬಗ್ಗೆ ಒಂದು ಕ್ರಮವನ್ನು ತಗೊಂಡು ಇದು ಆದಷ್ಟು ಈಗ ಒಂದು ಹೈಟೆಕ್ ಈ ಒಂದು ಶಾಲೆಯನ್ನು ಮಾಡಬೇಕಂತ ನಾನು ಕೇಳಿಕೊಳ್ತೇನೆ. ಯಾಕಂದ್ರೆ ಇಲ್ಲಿ ಓದುತ್ತಿರುವ ಮಕ್ಕಳು ನಮ್ದೇ ಮಕ್ಕಳು. ಸರ್ಕಾರಿ ಶಾಲೆ ಇದು ನಮ್ಮೆಲ್ಲರ ಶಾಲೆ. ಇದು ಒಂದು ಖಾಸಗಿ ಶಾಲೆ ಅಲ್ಲ. ಈ ಸರ್ಕಾರಿ ಶಾಲೆ ಅಂದ್ರೆ ನಾವು ನೀವು ಎಲ್ಲರೂ ಓದುತ್ತಿರುವ ಶಾಲೆ ಆಗಿದೆ ಸ್ನೇಹಿತರೆ. ಸರ್ ನಮಸ್ಕಾರ, ನನ್ನ ಹೆಸರು ನೂರುಲ್ಲಾ ಅಂತ ಹೇಳಿ, ಭಾರತೀಯ ಅಂಬೇಡ್ಕರ್ ಮಹಾಸೇನೆ ಯುವ ಘಟಕ ರಾಜ್ಯಾಧ್ಯಕ್ಷ. ಇವತ್ತು ನಾವು
ಅಂದರೆ ಆ್ಯಕ್ಚುಲಿ 15 ದಿನದಿಂದ ಈ ಸ್ಕೂಲಿಂದ ನಾನು ಪರಿಸ್ಥಿತಿ ನೋಡ್ತಾ ಇದ್ದೀನಿ. ಯಾವಾಗಿಂದ ಅಂದರೆ ಅಕ್ಟೋಬರ್ 14ಕ್ಕೆ ನಾನು ಗಾಂಧಿ ಇದಕ್ಕೆ ಹಾಕಿದ್ದೆ, ಅಂಬೇಡ್ಕರ್ ಜಯಂತಿಗೆ ಹೆಲ್ತ್ ಕ್ಯಾಂಪ್ ಹಾಕಿದ್ದೆ. ಆವಾಗಿಂದ ನಾನು ಇದ್ರ ಮೇಲೆ ಕಣ್ಣಿಟ್ಟಿದ್ದೆ. ಏನಪ್ಪ ಅಂದರೆ ಈ ಶಾಲೆದು ವ್ಯವಸ್ಥೆ ಹೆಂಗಿದೆ ಅಂದರೆ ಮಕ್ಕಳು ಸ್ಕೂಲಿಗೆ ಸೇರಿಸೋ ಸೆಕೆಂಡ್ರಿ ಬಂದಾಗ ಯಾವಾಗ ಹೋಗ್ತಾರೆ ಅಂತ ಕಾಯ್ತಾ ಇದ್ದಾರೆ. ಏನಕ್ಕಂದರೆ ದುರ್ವಾಸನೆಯೂ ಹಂಗೆ ಇದೆ, ಮತ್ತು ಇಲ್ಲಿ ಕ್ಲೀನೆಸ್ಟ್ ಇಲ್ಲ. ಮತ್ತು ನಾನು ಇದಕ್ಕೆ ಈ ಇಲಾಖೆಗೆ ಸಂಬಂಧಪಟ್ಟ ದೊಡ್ಡ ಅಧಿಕಾರಿಗಳ ಒಂದು ಮನವಿ ಮಾಡ್ತೀನಿ. ಕೇವಲ ಅವ್ರವ್ರ ಮನೆ ಹತ್ರ ಇರೋದು ಮತ್ತು ಹಳ್ಳಿಗಳಲ್ಲಿರೋದು ಮತ್ತು ಅಕ್ಕಪಕ್ಕ ಇರೋದು ಮಾತ್ರ ನೀವು ಕಂಡುಹಿಡಕ್ಕೆ ಹೋಗಬೇಡಿ. ದಯವಿಟ್ಟು ಇಲ್ಲೂ ಒಂದು ಟೈಮ್ ನೋಡಿ, ಪ್ರತಿಯೊಂದು ಗೌರ್ಮೆಂಟ್ ಶಾಲೆಗಳಿಗೆ ನೀವು ಸ್ವಲ್ಪ ಒಂದು ಟೈಮ್ ವಿಸಿಟ್ ಮಾಡಿ. ಇಲ್ಲಿ ಮಕ್ಕಳಿಗೆ ಆಡೋಕ್ಕೆ ಒಳ್ಳೆ ಒಂದು ಸವಲತ್ತಿಲ್ಲ, ಮತ್ತು ಟಾಯ್ಲೆಟ್ಗಳು ಇಲ್ಲ, ಹೆಣ್ಮಕ್ಳು ಎಲ್ಲಿ ಹೋಗಬೇಕು. ಮತ್ತು ಇಲ್ಲಿ ನೋಡಿದರೆ ಇನ್ನೊಂದೇನಪ್ಪ ಅಂದರೆ ಕಾಂಪೌಂಡ್ ಇಲ್ಲ. ಆ ಕಡೆ ಒಂದು ನೋಡಿದರೆ ಮೆಟ್ಲು ಇದೆ, ಮೆಟ್ಲುಗಳ ಸೈಡಲ್ಲಿ ಹಿಡ್ಕೊಳಕ್ಕೆ ಏನು ಸಪೋರ್ಟ್ ಇಲ್ಲ. ಮಕ್ಕಳು ಬಿದ್ದರೆ ಅವ್ರಿಗೆ ಯಾರು ಹೊಣೆ ಆಗ್ತಾರೆ? ಮಕ್ಕಳೇನು ಬಿದ್ದೋಗ್ತಾರೆ. ಲಾಸ್ಟಿಗೆ ಪೇರೆಂಟ್ ಬಂದುಬಿಟ್ಟು ಸ್ಕೂಲ್ ಮಾಸ್ಟ್ರುಗಳವ್ರ ಹತ್ರ, ಪ್ರಿನ್ಸಿಪಲ್ ಹತ್ರ ಜಗಳ ಮಾಡ್ತಾರೆ. ಫಸ್ಟ್ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಪ್ರಿಫರೆನ್ಸ್ ಏನು ಮಾಡಬೇಕಂದ್ರೆ ಫಸ್ಟ್ ನಾವು ಸ್ವಚ್ಛತೆಯನ್ನು ಹಿಡ್ಕೋಬೇಕು. ನಾನು ಇಲ್ಲಿ ಇರೋದಂಥ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ, ಇದು ನಿಮ್ಮದು ಶಾಲೆ, ಇದು ಗೌರ್ಮೆಂಟ್ ಶಾಲೆ ಅಂದರೆ ನಿಮ್ಮ ಪ್ರಾಪರ್ಟಿ. ನೀವು ಎಷ್ಟು ಚೆನ್ನಾಗಿ ಹಿಡ್ಕೊತೀರೋ ಬರೋ ದಿನಗಳಲ್ಲಿ ನಾವು ಪ್ರೈವೇಟಲ್ಲಿ ಸೇರಿಸೋದು ಅವಶ್ಯಕತೆನೇ ಇರಲ್ಲ. ಸರ್ಕಾರ ಎಲ್ಲನೂ ಸವಲತ್ತು ಕೊಡ್ತಾ ಇದೆ, ನಾವು ಕ್ಲೀನೆಸ್ಟ್ ಇಟ್ಕೊತಾ ಇಲ್ಲ. ಪೇರೆಂಟ್ಗಳು ಸ್ಕೂಲಿಗೆ ಅಡ್ಮಿಷನ್ ಮಾಡಬೇಕಂದ್ರೆ ಫಸ್ಟ್ ನೋಡ್ತಾರೆ ಸ್ಕೂಲ್ ಕ್ಲೀನ್ ಹೆಂಗಿದೆ, ಸೇಫ್ಟಿ ಹೆಂಗಿದೆ, ನನ್ನ ಮಕ್ಳಿಗೆ ಕಳಿಸಿದ್ರೆ ನನ್ನ ಮಕ್ಕಳು ಹೆಂಗೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವರು ಅದನ್ನೇ ಯೋಚನೆ ಮಾಡ್ತಾರೆ. ಅದನ್ನೇ ಇಲ್ಲ ಇಲ್ಲಿ. ಇಲ್ಲ ಅಂದರೆ ಪಾಪ ಮಾಸ್ಟರ್ಗಳ ಕೈಯಲ್ಲಿ ಏನಿಲ್ಲ. ಸಂಜೆ ಆದರೆ ಹುಡುಗರು ಬಂದು ಕ್ರಿಕೆಟ್ ಆಡ್ತಾರೆ, ಕಾಂಪೌಂಡ್ ಇಲ್ಲ, ಇಲ್ಲಿ ಅಕ್ಕಪಕ್ಕ ಎಲ್ಲ ಕುತ್ಕೊಂಡು ಗುಡ್ಕಾ, ಸಿಗರೇಟ್, ಎಣ್ಣೆ ಹೊಡಿತಾರೆ. ಅದು ಹೇಳೋರು ಯಾರು ಇರ್ತಾರೆ? ಇಲ್ಲಿ ಇದ್ದವ್ರು ಸಾರ್ವಜನಿಕರು ನೋಡ್ಬೇಕು. ಮಾಸ್ಟರ್ಗಳೇನು 24 ಗಂಟೆ ಅವ್ರು ಕಣ್ಣು ಹಿಡ್ಕೊಂಡವ್ರಲ್ಲ, ನಾವು ನೋಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಇಲ್ಲಿರೋ ಸಾರ್ವಜನಿಕರನ್ನ, ಅದು ನಿಮ್ದು ಆಸ್ತಿ, ಇದು ಗೌರ್ಮೆಂಟಿಂದು. ನಾವು ಇವತ್ತು ಇದು ಬಂದ್ಬಿಟ್ಟು ಫಸ್ಟ್ 7th ಸ್ಟ್ಯಾಂಡರ್ಡ್ವರೆಗೂ ಇದೆ. ನಾವು ಉಳ್ಕೊಂತ ಹೋದ್ರೆ ಬರೋ ದಿನಗಳಲ್ಲಿ ಸರ್ಕಾರನೇ ನಮಗೆ ಸೌಲಭ್ಯ ಮಾಡುತ್ತೆ. ಆವಾಗ ನಮ್ಮ ಮಕ್ಕಳು ಕಾಲೇಜ್ ಓದ್ಬೋದು. ಮುಂಚೆನೇ ನಮ್ಮ ದಕ್ಷಿಣ ಭಾಗದಲ್ಲಿ ಒಂದು ನೆಟ್ಟ ಗೌರ್ಮೆಂಟ್ ಕಾಲೇಜ್ಗಳು ಇಲ್ಲ ನಮಗೆ, ಸರ್ಕಾರಿ ಇದಕ್ಕೆ. ಸೊ ಇದನ್ನಾದ್ರೂ ಉಳಿಸ್ಕೊಳ್ಳಿ. ಬರೋ ದಿನಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ. ಮತ್ತು ನಾನು ಇಲ್ಲಾದಂಥ ಯಾರು ಶಾಸಕರಾಗಲಿ, MP ಗಳಾಗಲಿ, ಅವರೆಲ್ಲರೂ ಒಂದು ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ಇಲ್ಲಿ ಸ್ವಲ್ಪ ಗಮನ ಕೊಡಿ. ಈ ಶಾಲೆಗೆ ಆದಷ್ಟು ಸ್ವಲ್ಪ ಇದು ಇಂಪ್ರೂವ್ಮೆಂಟ್ ಮಾಡೋದನ್ನು ಕೇಳ್ಕೊತೀನಿ. ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸಾರ್ವಜನಿಕರು ಹಾಗೂ ಸಚಿವರು, MLA ಸಾಹೇಬರು ಯಾರ್ಯಾರು ಇದ್ದಾರೆ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಶಾಲೆಗೆ ನಿಮ್ಮ ಕೈಯಿಂದ ಆದಷ್ಟು ಬೇಗ ಸ್ವಲ್ಪ ಕಾಂಪೌಂಡ್ ಒಂದು ಕೊಟ್ಬಿಟ್ಟು ಮಕ್ಕಳಿಗೊಂದು ಫೆಸಿಲಿಟಿ ಮಾಡಿಕೊಡಿ. ಥ್ಯಾಂಕ್ ಯು. ಅಸ್ಸಲಾಮು ಅಲೈಕುಂ. ಸಾರ್ವಜನಿಕರಲ್ಲಿ ವಿನಂತಿಸುತ್ತೇನೆ, ಏನಪ್ಪ ಅಂದರೆ ನಾನು ಹೊಸದಾಗಿ ಪ್ರಮೋಟ್ ಆಗಿ HM ಆಗಿ ಈ ಶಾಲೆಗೆ ಬಂದೆ. ಆದರೆ ಇಲ್ಲಿ ಸ್ಥಿತಿ ನೋಡಿ ಭಾಳ ನನಗೆ ಆಶ್ಚರ್ಯ ಆಯಿತು. ಯಾಕಪ್ಪ ಅಂದರೆ ಗೌರ್ಮೆಂಟ್ ಶಾಲೆಯಲ್ಲಿ ಈ ರೀತಿ ಗಲೀಜ್ ಮತ್ತು ಈ ವರಾಂಡದಲ್ಲಿ ಈ ರೀತಿ ಪೂರ್ತಿ ನೋಡಿ ನನಗೆ ಭಾಳ ಬೇಸರ ಆಯಿತು. ಅದಕ್ಕೆ ಸಾರ್ವಜನಿಕರಲ್ಲಿ ವಿನಂತಿಸ್ತೀನಿ, ಏನಪ್ಪ ಅಂದರೆ ಇದು ಕ್ಲೀನ್ನೆಸ್ ಇದ್ದರೆ ನಮ್ಮ ಶಾಲೆಗೆ ಭಾಳಷ್ಟು ಮಕ್ಕಳು ಅಡ್ಮಿಷನ್ ಆಗ್ತಾರೆ. ಮೊದಲೇ ಎಲ್ಲ 300 ಚಿಲ್ಲರ ಮಕ್ಕಳು ಇದ್ರಿ ಇಲ್ಲಿ, ಇವಾಗ 100 ಚಿಲ್ಲರ ಆಗಿದೆ. ಯಾಕಪ್ಪ ಅಂದರೆ ಇಲ್ಲಿ ಕ್ಲೀನೆಸ್ ಇಲ್ಲ, ಯಾವುದೇ ರೀತಿ ಸ್ವಚ್ಛತೆ ಇಲ್ಲ ಅಂತ ಪೇರೆಂಟ್ಸಲ್ಲಿ ನಮಗೆ ಹೇಳಿ ಹೋಗ್ತಾರೆ. ಅದಕ್ಕೆ ನಾನು ಹೊಸದಾಗಿ ಬಂದೀನಿ. ಎಲ್ಲರಿಗೆ ನಾನು ವಿನಂತಿಸ್ತೀನಿ, ಈ ಏರಿಯಾದಲ್ಲಿ ಯಾರು ಇದ್ದಾರೆ ಎಲ್ಲರಿಗೆ ವಿನಂತಿ ಏನು ಮಾಡ್ತೀನಪ್ಪ ಅಂದರೆ ನಮ್ಮ ಶಾಲೆಗೆ ಕ್ಲೀನೆಸ್ ಭಾಳ ಮುಖ್ಯ. ಅಡ್ಮಿಷನ್ ಆಗಬೇಕಂದ್ರೆ ಒಳ್ಳೇದು ನಾವು ಮಾಡಬೇಕಂದ್ರೆ ನೀವೆಲ್ಲರೂ ನಮಗೆ ಸಹಕರಿಸ್ತೀರಂತ ನಾನು ಭಾವನೆ ಇಟ್ಕೊಂಡು ಇದು ಮಾತಾಡ್ತಾ ಇದ್ದೀನಿ. ನಿಮ್ಮ ಎಲ್ಲರದ್ದು ಸಹಾಯ ನಮಗೆ ಬೇಕಾಗಿದೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.